ಅಗಲಿಕೆಗೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಶಿವರಾಜ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಚಿಟ್ಚಾಟನ ಮಾಡಿದ್ದಾರೆ. ಅದನ್ನೀಗ ನೋಡ್ಕೊಂಬರೋಣ ಬನ್ನಿ. ಕಲೆಕ್ಟರ್ ಮಾಜಿ ಸಿಎಂ ಕರುಣಾನಿಧಿ ಅವರು ನಮ್ಮೆಲ್ಲರನ್ನ ಆಗಲಿದ್ದಾರೆ. ಅದರ ಬಗ್ಗೆ ಮಾತನಾಡೋದಕ್ಕೆ ಕನ್ನಡದ ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಶಿವಣ್ಣ, ಭಾಳಷ್ಟು ನೆನಪುಗಳು ಚೆನ್ನೈ ಅಂದ ತಕ್ಷಣ, ಯಾಕಂದರೆ ತಾವು ಅಲ್ಲೇ ಹುಟ್ಟಿದ್ದು, ಭಾಳ ಜನಕ್ಕೆ ಗೊತ್ತಿಲ್ಲ, ಅಲ್ಲೇ ಓದಿದ್ದು ಸಹಿತ. ತಾವು ಟಿನಗರ್ ಚೆನ್ನೈಯಲ್ಲಿ ಓದಿದ್ದು. ಅವರು ಕಮಲಾಪುರಂ ಅಂತ ಏನೋ ಬರುತ್ತೆ, ಅಲ್ಲಿದ್ದವರು. ಅಲ್ಲಿದ್ದವರು. ಏನು ಹೇಳ್ಬೋದು ಶಿವಣ್ಣ ಈ ಸಂದರ್ಭದಲ್ಲಿ ಕರುಣಾನಿಧಿ ಅವರ ಸಾವು? ಫಸ್ಟ್ ಆಫ್ ಆಲ್ ನಮಗೆ ಭಾಳ ನೋವು ದುಃಖ ಆಗುತ್ತೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬರ್ತಾ ಇದ್ದೀನಿ ಕರುಣಾನಿಧಿ ಅವ್ರನ್ನ. ಅವ್ರ ಫ್ಯಾಮಿಲಿ ಎಲ್ಲರೂ ಚೆನ್ನಾಗೆ ಗೊತ್ತಿರೋರು ನಮಗೆ. ಯಾಕಂದರೆ ಅವರು ಸಿನಿಮಾ ಇಂಡಸ್ಟ್ರಿಯಿಂದನೂ ಬಂದವರು. ಅವರು ಒಳ್ಳೆ ರೈಟ್ರು, ಅದರ ಒಳ್ಳೆ ಸ್ಕ್ರಿಪ್ಟ್ ರೈಟ್ರು, ಒಳ್ಳೆ ಡೈಲಾಗ್ ರೈಟ್ರು, ಒಳ್ಳೆ ತಮಿಳ್ ನಾಲೆಡ್ಜ್ ಇದೆ. ಅದ್ರ ಬಗ್ಗೆ ಭಾಳ ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆನೂ ಅವ್ರಿಗೆ ಒಂದು ಕಾಳಜಿ ಇತ್ತು. ಹಾಗೂ ಪೊಲಿಟಿಕಲ್ ಲೈನ್ಲಿ ಐ ಥಿಂಕ್ ಈ ವಾಸ್ ಅ ವೆರಿ ಸ್ಟ್ರಾಂಗ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ. ಆಮೇಲೆ ನೋ ಡಿಫೀಟ್. ಇದುವರೆಗೂ ಅವ್ರಿಗೆ ಸೋತಿದ್ದೇ ನಾವು ಕೇಳಿಲ್ಲ. ಯಾಕಂದರೆ ಅವರು ಪಾರ್ಟಿ ಬಹುಮತ ಬರದೇ ಇರ್ಬೋದು, ಬಟ್ ಅವರಂತೂ ಸೋತೇ ಇಲ್ಲ ಯಾವತ್ತೂ. ಅದು ಆಮೇಲೆ 5 ಸಲ ಸಿ ಎಮ್ ಆಗಿರೋದು ಭಾಳ. ಯಾಕೆ ನನಗೆ ಗೊತ್ತಿರೋ ಪ್ರಕಾರ ನಮಗೆ ಲಾಸ್ಟು ಮೈಟ್ ಬಿ ನಾನು ಸ್ಕೂಲಿದ್ದು ಅವಾಗ 69-71. ದೆನ್ ಲೇಟರ್ ಆನ್ ಒಂದು 3-4 ಟೈಮ್ಸ್ ಆದರು. ಆಮೇಲೆ ಅಪ್ಪಾಜಿ ಕಿಡ್ನಾಪ್ ಆಗಿರೋ ಟೈಮ್ನಲ್ಲಿ ಅವರು ಸಿ ಎಮ್ ಆಗಿದ್ದರು. ಐ ಥಿಂಕ್ 2001. ಆ ಟೈಮ್ನಲ್ಲಿ ಹೋದಾಗ ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಮಿಡ್ ನೈಟ್ಲು ಏನಾದರೂ ಒಂದು ಮೆಸೇಜ್ ಬಂದರು, ಅವ್ರ ಮನೆಗೆ ಕರೆದು ಭಾಳ ಗೌರವದಿಂದ ಅದು ತುಂಬಾ ಒಂದು ಅವ್ರಿಗೂ ಒಂದು ಕನ್ಸರ್ನ್ ಇತ್ತು. ತುಂಬ ಆ ಕನ್ಸರ್ನ್ ನೋಡ್ಬೋದು. ಅಂದರೆ ಫ್ಯಾಮಿಲಿ ಪೀಪಲ್ಸ್ಗೆ ಆ ಕನ್ಸರ್ನ್ ಬರುತ್ತೆ. ಬರೀ ಅವರು ಪೊಲಿಟಿಕಲ್ ಲೀಡ್ರಾಗಿ ನಮ್ಮನ್ನು ಕರೆಸಿ ಮಾತಾಡಿದರೆ ಬೇರೆ ರೀತಿ ಮಾತಾಡ್ಬೋದು. ಇಲ್ಲ, ಅವ್ರ ಪೊಲಿಟಿಕಲ್ ಲೀಡರ್ ಜೊತೆಲಿ ಮನಸ್ಸಲ್ಲಿ ಅವರೊಂದು ಫ್ಯಾಮಿಲಿ ಇದೆ, ಒಂದು ಸೆಂಟಿಮೆಂಟ್ಸ್ ಇದೆ, ಒಂದು ಎಮೋಷನ್ಸ್ ಇದೆ. ಯಾಕಂದರೆ ನಾವೆಲ್ಲ ಅಲ್ಲೇ ಹುಟ್ಟು ಬೆಳೆದವರು. ಆಮೇಲೆ ಅಪ್ಪಾಜಿ ಬಗ್ಗೆ ಅವ್ರಿಗೆ ತುಂಬ ಗೌರವ ಆಯಿತು. ಸೊ ಐ ಥಿಂಕ್ ಇವತ್ತು ನಿಜವಾಗ್ಲೂ ನಮ್ಮ ಇಂಡಿಯಾ ಒಬ್ಬ ಒಳ್ಳೆ ಪೊಲಿಟಿಷಿಯನ್ನ ಮಿಸ್ ಮಾಡ್ಕೊಳ್ಳುತ್ತೆ ಆ್ಯಕ್ಚುಲಾಗಿ. ನಮ್ಮ ಪೊಲಿಟಿಕಲ್ ಇದರಲ್ಲೇ ಅವರು ನೋಡಿ, ಅವರು ಈ ಏಜ್ ಆದ್ರೂ ಆ ಒಂದು ವಿಗರ್ ಇತ್ತು. ನಾವು ಮಾಡಬೇಕು, ಏನಾದರೂ ನಮ್ಮ ಜನಗಳಿಗೆ ಮಾಡಬೇಕು ಅಂತ. ಐ ಥಿಂಕ್ ಇವತ್ತು ನೋಡ್ತಾ ಇದ್ರೆ ಟಿ ವಿಲಿ ಸಾಕಷ್ಟು ಯಂಗ್ಸ್ಟರ್ಸ್ ಅವ್ರನ್ನೆಲ್ಲ ಇಷ್ಟಪಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಅವರು ಯಂಗ್ಸ್ಟರ್ಸ್ಗೆ ಈಗಿನ ಜನ್ರೇಷನ್ಗೆ ಅಟ್ರ್ಯಾಕ್ಟ್ ಆಗೋದೇ ಭಾಳ ಕಷ್ಟ. ಐ ಥಿಂಕ್ ಇನ್ ದಟ್ ವೇ ಅವ್ರಿಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಹೊಡಿಬೇಕು. ಐ ಥಿಂಕ್ ಇವತ್ತು ನಿಜವಾಗ್ಲೂ ತುಂಬ ನೋವಾಗುತ್ತೆ. ಯಾಕಂದರೆ ಪರ್ಸ್ನಲ್ಲ ನಾವು ಮಾತಾಡ್ಬೇಕಾದ್ರೆ, ಎಷ್ಟೋ ಸತಿ ಮಾತಾಡ್ಬೇಕಾದ್ರೆ ಅವ್ರ ಜೊತೆಲಿ ಆ ಒಂದು ಸಿಂಪ್ಲಿಸಿಟಿ, ಅವ್ರು ಮಾತಾಡೋ ರೀತಿ, ಒಂದು ಮನೆಗೆ ಹೋದಾಗ ಅವ್ರ ಫ್ಯಾಮಿಲಿ ಇರ್ಬೋದು. ಐ ಥಿಂಕ್ ಇವ್ರನ್ನ ನಾನು ಮೀಟ್ ಮಾಡಿದಾಗ, ಸ್ಟಾಲಿನ್ ಅವ್ರ ಮಗನ ಮೀಟ್ ಮಾಡಿದಾಗ, ಮಗಳು ಮದುವೆ ಕಾರ್ಯಕ್ಕೆ ಹೋದಾಗ ಅವ್ರು ಮಾತಾಡಿದ ರೀತಿ ನನ್ನ ಬಂದು ಕೆಲವೆಡೆವರೆಗೂ ಬಿಟ್ಬಿಟ್ಟು ಹೋದರು. ಐ ಥಿಂಕ್ ಅದೆಲ್ಲ ನಾವು ಮರೆಯೋಕ್ಕಾಗಲ್ಲ. ಐ ಥಿಂಕ್ ಗ್ರೇಟ್ ಪರ್ಸ್ನಾಲಿಟಿ. ಐ ಥಿಂಕ್ ನಾವು ಯಾವತ್ತಿದ್ರೂ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಪೂಜಿಸ್ತೀವಿ. ಯಾಕಂದರೆ ಹಿರಿಯರು ಅವರ ಒಂದು ದಾರಿ ಇದೆಯಲ್ಲ, ಐ ಥಿಂಕ್ ಒಂದು ಒಳ್ಳೆ ದಾರಿ ಅದು. ಐ ಥಿಂಕ್ ಬೇರೆಯವರು ಪೊಲಿಟಿಷಿಯನ್ಸ್ ಫಾಲೋ ಮಾಡಿದ್ರೆ ತಪ್ಪಾಗಲ್ಲ ಅದು 100%. ಅಂದರೆ ಬೇರೆಯವ್ರ ಕರುಣಾನಿಧಿ ಸರ್ವೆಂಟ್ ಅಲ್ಲೆಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರು ಅಂತ ಪೊಲಿಟಿಕ್ಸ್ ಹೇಳಿದ್ರಿ, ಲಿಟ್ರೇಚರಲ್ಲೂ ಮುಂದಿದ್ರು. ಸಿನಿಮಾ ಮರೆಯೋಂಗೆ ಇಲ್ಲ ನಾವು. ಭಾಳಷ್ಟು ಸಿನಿಮಾಗಳು, ಭಾಳ ದೊಡ್ಡ ಸಿನಿಮಾಗಳು, ಭಾಳಷ್ಟು ಸಿನಿಮಾಗಳು ಇಲ್ಲಿ ರೀಮೇಕ್ ಆಗಿರುವಂಥದ್ದು. ಒಳ್ಳೆ ರೈಟ್ರು, ಸಿನಿಮಾ ರೈಟ್ರು ಎಸ್ಪೆಷಲಿ. ಐ ಥಿಂಕ್ 100%. ಯಾಕಂದರೆ ಪರಾಶಕ್ತಿ ಅಂತ ಒಂದು ಫಿಲ್ಮ್ ಶಿವಾಜಿ ಗಣೇಶನ್ ಅವ್ರದ್ದು, ಇನ್ನೂ ಅದೊಂದು ಚೆನ್ನಾಗಿ ಡೈಲಾಗ್ ಜ್ಞಾಪಕ ಇದೆ. ಓಡಿನಾಳ್ ಅವಳ வாழ்க்கை ಎಲ್ಲೈಕೆ ಓಡಿನಾಳ್ ಅಂತ ಒಂದು ಡೈಲಾಗ್. ಐ ಥಿಂಕ್ ಆ ಸಂಭಾಷಣೆ ಎಲ್ಲ ಐ ಥಿಂಕ್ ಯಾವುದೋ ಒಂದು ರೇಂಜಲ್ಲಿದೆ ಲಿಟ್ರೇಚರ್ ಅಂದರೆ ಏನದು. ಐ ಥಿಂಕ್ ಅದೊಂದು ನೆನಪಿದೆ ನನಗೆ, ಅದಕ್ಕೆ ಅದು ಈಸಿಯಾಗಿ ಬಂತು. ಐ ಥಿಂಕ್ ನಾವು ಅಲ್ಲೆಲ್ಲ ಹುಟ್ಟಿದ್ದೀವಿ, ಅದರಿಂದ ನಮಗೆ ಅವ್ರ ಬಗ್ಗೆ ಎಲ್ಲ ತುಂಬ ಗೌರವ, ಒಂದು ನೋವಿದೆ. ಇವತ್ತು ಅವರು ಇಲ್ಲ ಅನ್ನೋದು ನಮಗೊಂದು ನೋವಿದೆ. ಐ ಥಿಂಕ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ಬೋದು, ಅವ್ರ ಏಜ್ನ ಒಳ್ಳೆ ಏಜ್ ಅವ್ರಿಗೆ 94-95 ಇಯರ್ಸ್ವರೆಗಿದ್ದಾರೆ, ಚೆನ್ನಾಗಿ ಬದುಕಿದ್ದಾರೆ ಅಂತ ಹೇಳ್ಬೋದು. ಆದರೂ ಲಾಸ್ ಅನ್ನೋದು ಲಾಸನ್ನೇ. ಅವರು ಎಷ್ಟೇ ಏಜ್ ಆದರೂ ಮಕ್ಕಳಿಗೆ ತಂದೆ ತಾಯಿ ಯಾವಾಗಲೂ ಮುಖ್ಯ ಆಗ್ತವೆ. ಸೊ ನಮಗೆ ಹೆಂಗೆ ನಾವು ಮಿಸ್ ಮಾಡ್ಕೋತೀವಿ, ಅದೇ ಥರ ಅವ್ರ ಮಕ್ಕಳು ಮಿಸ್ ಮಾಡ್ಕೋತಾರೆ, ಅವ್ರ ಮೊಮ್ಮಕ್ಕಳು ಮಿಸ್ ಮಾಡ್ಕೋತಾರೆ. ಐ ಥಿಂಕ್ ಭಗವಂತ ಅವ್ರಿಗೆಲ್ಲ ಸ್ಟ್ರೆಂತ್ ಕೊಡಲಿ. ಆಮೇಲೆ ಅವ್ರ ಮಕ್ಕಳು ಅವ್ರ ದಾರಿಯಲ್ಲಿ
ಹಿಡಿದು ಆ ರೀತಿ ಒಂದು ಏನು ಒಂದು DMK ಅವರು ಇದು ಮಾಡಿದಾರೋ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಲಿ ಅಂತಲೇ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಆ ಶಕ್ತಿ ಕೊಡಲಿ, ಈ ಒಂದು ಲಾಸ್ನ ತಡ್ಕೊಳ್ಳೋ ಒಂದು ಶಕ್ತಿ ಕೊಡಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅನ್ನೋದೇ ಅವ್ರ ದಾರಿನ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಏನು ಮುಂದೆ ಅವ್ರ ಮಕ್ಕಳಲ್ಲ ಅಂತೇಳಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರ ಶಿವಣ್ಣ ಅವರ ಪರ್ಸನಾಲಿಟಿಯಲ್ಲಿ ಸಿಂಪ್ಲಿಸಿಟಿ ಅಂತ ಹೇಳಿದ್ರಿ, ಆಮೇಲೆ ಭಾಷಾ ಪ್ರೇಮ ಅಂತ ಹೇಳಿದ್ರಿ. ಭಾಷೆ ಮೇಲೆ ತಮ್ಮ ಭಾಷೆ ಮೇಲೆ ಪ್ರಾದೇಶಿಕ ಭಾಷೆ ಮೇಲೆ ಎಷ್ಟು ಪ್ರೀತಿ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟವ್ರು ಅಣ್ಣವರು ಅವರು ಇಬ್ಬರು. ಅದೇ 100% ಆದರೆ ಭಾಷೆನ ಹೆಂಗೆ ಪ್ರೀತಿಸಬೇಕು, ಹೆಂಗೆ ಯಾಕಂದರೆ ಅದಕ್ಕೆ ಲಿಟ್ರೇಚರ್ ಅವ್ರಿಗೆ ನೋಡಿ, ಅವ್ರಿಗೆ ಬರಿಬೇಕಾದ್ರೆ ಅವ್ರ ವರ್ಡ್ಸ್ ಬರಿಬೇಕಾದ್ರೆ ಅದು ಮೀನಿಂಗ್ ಹೆಂಗಿರುತ್ತೆ, ಅರ್ಥ ಎಲ್ಲೆಲ್ಲೋ ಇರುತ್ತೆ. ಅಂದರೆ ಆ ರೀತಿ ವರ್ಡ್ಸ್ಗಳನ್ನ ಯೂಸ್ ಮಾಡೋದು. ಐ ಥಿಂಕ್ ವೆರಿ ಡಿಫಿಕಲ್ಟ್ ವರ್ಡ್ಸ್ನ ಜನಗಳಿಗೆ ಡಿಫಿಕಲ್ಟ್ ಅನ್ನೋದಕ್ಕಿಂತ ಸಿಂಪಲ್ ವರ್ಡ್ಸ್ ಜನಗಳಿಗೆ ಅದು ಪೆನೆಟ್ರೇಟ್ ಆಗಬೇಕು ಅವ್ರ ಬ್ರೈನ್ಸ್ಗೆ, ಅಷ್ಟರ ಮಟ್ಟಿಗೆ ಅವ್ರು ಬರೀತಾ ಇದ್ರು. ಸೊ ಭಾಷೆ ಬಗ್ಗೆ ಅಭಿಮಾನ ಇದೆಯಲ್ಲ ನೋಡಿ ಕಲ್ತ್ಕೋಬೇಕು. ಅದು ನಾವು ಈ ಭಾಷೆ ಅಲ್ಟಿಮೇಟ್ಲಿ ನಾವು ಲಾಸ್ಟಲ್ಲಿ ಬಂದರೆ ನಾವೆಲ್ಲ ಭಾರತೀಯರೇ. ಅದು ಭಾರತದಲ್ಲಿ ನಮ್ಮ ಸ್ಟೇಟ್ ಅಂತ ಒಂದು ಬಂದಾಗ ಅದು ನಮ್ಮ ಭಾಷೆ, ನಮ್ಮ ಮಾತೃಭಾಷೆ. ಸೊ ಅದಕ್ಕೆ ಒಂದು ತೋರಿಸ್ಕೊಟ್ಟಿದ್ದ ವ್ಯಕ್ತಿ ಅಪ್ಪಾಜಿ, ಇವರೆಲ್ಲ ಒಂದು ವ್ಯಕ್ತಿಗಳಂತ ಹೇಳ್ಬೋದಿದ್ದಾರೆ. ನಿಜ, ಸಿಂಪ್ಲಿಸಿಟಿ ಮತ್ತು ಭಾಷಾಭಿಮಾನ ಅನ್ನೋದು ಯಾವ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ, ಎಷ್ಟು ನಮ್ಮನ್ನು ಜನಗಳಿಗೆ ಹತ್ರ ಮಾಡಿಸುತ್ತೆ ಅನ್ನೋದನ್ನು ಕಾರಣ ಭಾಳ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ತೋರಿಸ್ಕೊಟ್ಟಂಥವ್ರು. ಹಾಗೆಯೇ ಕಡೆ ಕ್ಷಣದವರೆಗೂ ಆ ಫೈಟರ್ ನಾನು ಏನು ಹೇಳ್ತಾರೆ, ಆ ಫೈಟಿಂಗ್ ಸ್ಪಿರಿಟಲ್ಲಿ ಇದ್ದಂಥವ್ರು. ಅವರ ಹೇಳಿದ ಆ ಕಡೆ ಮಾತುಗಳೇನಿದೆ, ದ ಮ್ಯಾನ್ ಹೂ ನೆವರ್ ರೆಸ್ಟೆಡ್ ಈಸ್ ನೌ ರೆಸ್ಟಿಂಗ್ ಅಂತ. ಸೊ ರೆಸ್ಟ್ ಇನ್ ಪೀಸ್. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಹರೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.